ಆಗಸ್ಟ್ 26ಕ್ಕೆ ಟಾಕ್ಸಿಕ್ ರಿಲೀಸ್. ಟಾಕ್ಸಿಕ್ ಪ್ರಮೋಷನ್ ನಲ್ಲಿ ಬ್ಯುಸಿಯಾದ ಯಶ್. ಟಾಕ್ಸಿಕ್ ಸೀಸನ್ ನಲ್ಲಿ ಮನೆಗೆ ಬಾರದ ಯಶ್. ಪತ್ನಿ ಮತ್ತು ಮಕ್ಕಳಿಗೆ ವಿಡಿಯೋ ಕಾಲ್ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ ತಿಳಿಸಿದ ರಾಕಿಂಗ್ ಸ್ಟಾರ್ ಯಶ್. ಹಬ್ಬದ ದಿನದಂದು ಯಶ್ ಸಖತ್ ಬ್ಯುಸಿ. 26ಕ್ಕೆ ಡೇಟ್ ಬೇಕು ಎಂದ ಗೀತು ಮೋಹನ್ ದಾಸ್. ಟಾಕ್ಸಿಕ್ ರಾಯ್ನ ಲಕ್ಕಿ ನಂಬರ್ ಕೈ ಹಿಡಿಯುತ್ತಾ. ಟಾಕ್ಸಿಕ್ ನ ಪ್ರೀ ರಿಲೀಸ್ಗೆ ಮುಹೂರ್ತ ಫಿಕ್ಸ್. ರಾಕಿಂಗ್ ಸ್ಟಾರ್ ಯಶ್ ತಮ್ಮ ಟಾಕ್ಸಿಕ್ ಮೂವಿನ ಯಾವ ಥಿಯೇಟರ್ ಅಲ್ಲಿ ನೋಡ್ತಾರೆ? ನಮಸ್ಕಾರ ವೀಕ್ಷಕರೇ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ನಾನು ನೇತ್ರ. ಸದ್ಯಕ್ಕೆ ಎಲ್ಲಿ ಕೇಳಿದ್ರು ಟಾಕ್ಸಿಕ್ ನ ಧಮಾಕ. ಇನ್ನೇನು 4 ದಿನದಲ್ಲಿ ಟಾಕ್ಸಿಕ್ ಮೂವಿ ರಿಲೀಸ್ ಆಗುತ್ತೆ. ಸೊ ಅಭಿಮಾನಿಗಳಂತೂ ತುಂಬಾನೇ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಿನ್ನೆಯಿಂದ ಟಿಕೆಟ್ ಬುಕ್ಕಿಂಗ್ ಆರಂಭವಾಗಿತ್ತು. ಸೊ ಈ ಟಿಕೆಟ್ ಬುಕ್ಕಿಂಗ್ ಫುಲ್ ಆಗಿ ಹೋಗಿದೆ, ಆಲ್ಮೋಸ್ಟ್ ಫುಲ್ ಆಗಿ ಹೋಗಿದೆ. ಸೊ ಸರ್ವರ್ ಸಹ ಬ್ಯುಸಿ ಆಗ್ತಿದೆ. ಈ ಒಂದು ಟಾಕ್ಸಿಕ್ ಮೂವಿಯ ಟಿಕೆಟ್ನ ಬುಕ್ ಮಾಡಕ್ ಹೋದ್ರೆ ಈ ಟಾಕ್ಸಿಕ್ ಮೂವಿಗೋಸ್ಕರ ಯಶ್ ಅವರು ಮನೆಗೆ ಹೋಗಿಲ್ಲ. ನಿನ್ನೆ ವರಮಹಾಲಕ್ಷ್ಮಿ ಹಬ್ಬದಂದು ಯಶ್ ಅವರು ಮನೆಯಲ್ಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಟಾಕ್ಸಿಕ್ನ ಒಂದು ಪ್ರಮೋಷನ್ ಆಗಿರ್ಬೋದು, ಹಾಗೆ ಈ ರಿಲೀಸ್ನ ಒಂದು ಟೈಮ್ನಲ್ಲಿ ಅವರದ್ದೇ ಆದಂತಹ ಪ್ಲಾನಿಂಗ್ಸ್ಗೋಸ್ಕರ ಯಶ್ ಅವರು ಊರಲ್ಲಿ ಇಲ್ಲ, ಅಂದರೆ ಬೆಂಗಳೂರಲ್ಲಿ ಇಲ್ಲ. ಈ ಒಂದು ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ವಿಡಿಯೋ ಕಾಲ್ ಮುಖಾಂತರ ಪತ್ನಿ ರಾಧಿಕಾ ಪಂಡಿತ್ ಹಾಗೂ ತಮ್ಮ ಮಕ್ಕಳಿಗೆ ವಿಡಿಯೋ ಕಾಲ್ನಲ್ಲಿಯೇ ಶುಭಾಶಯವನ್ನು ತಿಳಿಸಿದ್ದಾರೆ. ಸದ್ಯಕ್ಕೆ ಯಶ್ ಅವರು ಎಲ್ಲಿದ್ದಾರೆ? ಇದೆಲ್ಲ ಅಭಿಮಾನಿಗಳಲ್ಲೂ ಸಹ ಕಾಡ್ತಿರುವಂತಹ ಪ್ರಶ್ನೆ. ಟಾಕ್ಸಿಕ್ನ ಒಂದು ಟ್ರೈಲರ್ ರಿಲೀಸ್ ಆದಮೇಲೆ ಯಶ್ ಅವರು ಎಲ್ಲಿದ್ದಾರೆ? ಬೆಂಗಳೂರಲ್ಲಿದ್ದಾರಾ ಅಥವಾ ಮುಂಬೈಯಲ್ಲಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ. ಹಾಗೆ ಇಷ್ಟು ದಿನ ಯಶ್ ಅವರು ಮುಂಬೈಯಲ್ಲಿದ್ದರು, ಆದರೆ ಈಗ ಹೈದ್ರಾಬಾದಿಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ನಿನ್ನೆನೂ ಸಹ ಹೇಳಿದ್ದೆ, ಪ್ರೀ ರಿಲೀಸ್ ಇರುತ್ತಾ, ಅಂದರೆ ಒಂದು ಫ್ಯಾನ್ ಶೋ ಆಗಿರಬಹುದು, ಅಭಿಮಾನಿಗಳಿಗೆ ಒಂದು ಶೋ ಆಗಿರ್ಬೋದು, ಈ ಒಂದು ಪ್ರೀ ರಿಲೀಸ್ ಇರುತ್ತಾ ಅನ್ನೋ ಒಂದು ಕ್ವಶನ್ ಎಲ್ಲರಲ್ಲೂ ಇತ್ತು. ಹಾಗೆ ಈ ಒಂದು ಪ್ರೀ ರಿಲೀಸ್ ಇರುತ್ತಾ ಅನ್ನೋದಕ್ಕೆ ಇದೀಗ ಬ್ರೇಕ್ ಬಿದ್ದಿದೆ. ಹೌದು, ಪ್ರೀ ರಿಲೀಸ್ ಇರುತ್ತೆ. ಯಾವಾಗ ಈ ಪ್ರೀ ರಿಲೀಸ್ ಇರುತ್ತೆ ಅಂತ ಹೇಳಿದ್ರೆ, ಹಿಂದೆ ಆಗಸ್ಟ್ 22ಕ್ಕೆ ಸಂಜೆ 5 ಗಂಟೆಗೆ ಈ ಒಂದು ಪ್ರೀ ರಿಲೀಸ್ನ ಆಯೋಜನೆ ಮಾಡಲಾಗಿದೆ. ಎಲ್ಲಿ ಆಯೋಜನೆ ಮಾಡಲಾಗಿದೆ? ಈ ಒಂದು ಪ್ರೀ ರಿಲೀಸನ್ನು ಹೈದರಾಬಾದಿನ ಮಾಲಾರೆಡ್ಡಿ ಯೂನಿವರ್ಸಿಟಿಯಲ್ಲಿ ಆಯೋಜನೆ ಮಾಡಲಾಗಿದೆ. ಸೊ ಈ ಒಂದು ಮಾಲಾರೆಡ್ಡಿ ಯೂನಿವರ್ಸಿಟಿಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೆ? ಈ ಟಾಕ್ಸಿಕ್ನ ತಂಡದಿಂದ ಯಾರೆಲ್ಲ ಬರ್ತಾರೆ? ಈ ಯೂನಿವರ್ಸಿಟಿಗೆ ಯಾರೆಲ್ಲ ಬರ್ತಾರೆ? ಹಾಗೆ ಈ ಒಂದು ಟಾಕ್ಸಿಕ್ನ ಮೂವಿ ಪ್ರೀ ರಿಲೀಸ್ಗೆ ಯಾರೆಲ್ಲ ಅಟೆಂಡ್ ಮಾಡ್ತಾರೆ ಅಂತ ಹೇಳೋದಾದರೆ, ಈ ಒಂದು ಮೂವಿಯ 4 ನಟ ಹಾಗೂ ನಟಿಯರು ಎಂಟ್ರಿ ಕೊಡ್ತಾರೆ. ಯಾರಪ್ಪ ಅಂತಂದರೆ 3 ಜನ ಹೀರೋಯಿನ್ಸ್, ಒಬ್ಬ ನಟ. ಈ ಒಂದು ಒಬ್ಬ ನಟ ಯಾರಪ್ಪ ಅಂದರೆ, ಅಫ್ಕೋರ್ಸ್ ನೀವೆಲ್ಲ ಗೆಸ್ಸೇ ಮಾಡಿರ್ತೀರಾ. ಈ ಒಂದು ನಟ ಯಾರಪ್ಪ ಅಂದರೆ ರಾಕಿಂಗ್ ಸ್ಟಾರ್ ಯಶ್. ಟಾಕ್ಸಿಕ್ನ ರಾಯ್ ಅಲ್ಲಿ ಖಂಡಿತವಾಗಿಯೂ ಇದ್ದೇ ಇರ್ತಾರೆ. ಹೈದರಾಬಾದ್ನ ಮಾಲಾರೆಡ್ಡಿ ಯೂನಿವರ್ಸಿಟಿಗೆ ಈ ಒಂದು ಫ್ರೀ ರಿಲೀಸ್ ಈವೆಂಟ್ಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಎಂಟ್ರಿ ಆಗ್ತಾ ಇದ್ದಾರೆ. ಅದೇ ರೀತಿಯಾಗಿ 3 ಜನ ಹೀರೋಯಿನ್ಸ್ ಯಾರಪ್ಪ ಅಂತ ಹೇಳಿದ್ರೆ, ಮೊದಲನೇದಾಗಿ ಕಿಯಾರಾ ಅಜ್ವಾನಿ, ಹಾಗೆ ನಯನತಾರಾ. ಮತ್ತೊಬ್ಬ ಹೀರೋಯಿನ್ ಕನ್ನಡತಿ ನಟಿ, ಕನ್ನಡದ ಸ್ಯಾಂಡಲ್ವುಡ್ನ ನಟಿ ರುಕ್ಮಿಣಿ ವಸಂತ ಅವರು ಸಹ ಈ ಒಂದು ಪ್ರೀ ರಿಲೀಸಿಂಗ್ ವೇಳೆಯಲ್ಲಿ ಅವರು ಅಟೆಂಡ್ ಮಾಡಲಿದ್ದಾರೆ. ಈಗ ಆಲ್ರೆಡಿ ನೀವು 4 ವಿಚಾರಗಳನ್ನು ತಿಳಿದುಕೊಂಡ್ರಿ ಈ ಟಾಕ್ಸಿಕ್ನ ಬಗ್ಗೆ. ಹಾಗೆ ಈಗ 5ನೇದಾಗಿ ಬರೋದಾದರೆ, ಈ ಒಂದು ಟಾಕ್ಸಿಕ್ ಸಿನಿಮಾ ಅವರ ಪತ್ನಿ, ಅಂದರೆ ಟಾಕ್ಸಿಕ್ ಸಿನಿಮಾದ ಹೀರೋ ಅವರ ಪತ್ನಿ ರಾಧಿಕಾ ಪಂಡಿತ್ ಅವರು ಕರ್ನಾಟಕದಲ್ಲೇ ಥಿಯೇಟರ್ಗೆ ಬಂದು ಸಿನಿಮಾನ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿಯಾಗಿ ಈಗ ಸಿನಿಮಾನ ರಾಕಿಂಗ್ ಸ್ಟಾರ್ ಯಶ್ ಅವರು ಎಲ್ಲಿ ನೋಡ್ತಾರೆ? ಸಿನಿಮಾನ ತಮ್ಮ ಮೊದಲ ಶೋನ ಎಲ್ಲಿ ನೋಡ್ತಾರೆ ಅನ್ನೋದು ಈಗ ಅಭಿಮಾನಿಗಳಲ್ಲಿ ಕುತೂಹಲದ ವಿಚಾರವಾಗಿದೆ. ಸೊ ಈ ಒಂದು ಕುತೂಹಲಕ್ಕೆ ಸದ್ಯಕ್ಕೆ ಒಂದು ಉತ್ತರವೂ ಸಹ ನಮ್ಮಲ್ಲಿದೆ. ಏನಪ್ಪ ಅಂತ ಹೇಳಿದ್ರೆ, ರಾಕಿಂಗ್ ಸ್ಟಾರ್ ಯಶ್ ಅವರು ಮುಂಬೈಯಲ್ಲಿನೇ ತಮ್ಮ ಮೊದಲ ಟಾಕ್ಸಿಕ್ ಸಿನಿಮಾದ ಮೊದಲ ಶೋವನ್ನು ನೋಡ್ತಾರೆ ಅಂತ ಹೇಳಿ ಮಾಹಿತಿ ದೊರೆದು ಬಂದಿದೆ. ಅದೇ ರೀತಿಯಾಗಿ ಈಗ 6ನೇ ಒಂದು ಮಾಹಿತಿ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ರಾಕಿಂಗ್ ಸ್ಟಾರ್ ಅವರು ನಂಬಿರುವಂತಹ ಲಕ್ಕಿಯೆಸ್ಟ್ ನಂಬರ್ ಯಾವುದಪ್ಪ ಅಂತ ಹೇಳಿದ್ರೆ 8. ಈ 8 ಅವರ ಕೈಯನ್ನು ಹಿಡಿಯುತ್ತಾ. ಹಾಗೆ ಅವರ ನಿನ್ನೆನೂ ಸಹ ಹೇಳಿದ್ದೆ, ಅವರ
ಗಾಡಿ ನಂಬರ್ ಆಗಿರ್ಬೋದು, ಅವರ ಕೈಯಲ್ಲಿರುವಂತಹ ಟ್ಯಾಟು ಆಗಿರ್ಬೋದು, ಅವರ ಬರ್ತ್ಡೇ ಡೇಟ್ ಆಗಿರ್ಬೋದು, ಹಾಗೆ ಅವರ ಲಕ್ಕಿಯೆಸ್ಟ್ ನಂಬರ್ ಅಂತಾನು ಹೇಳ್ಬೋದು ಸಹ ಈ 8ಅನ್ನು ಟ್ರೈಲರ್ನು ಸಹ 8ಕ್ಕೆ ಬಿಡುಗಡೆ ಮಾಡಿದ್ರು. ಅದೇ ರೀತಿಯಾಗಿ KGF ಸತಗ ಈ ಒಂದು 8 ಡೇಟಿನಲ್ಲಿ ರಿಲೀಸ್ ಆಗಿರೋದು. ಹಾಗೆ ಈ ಒಂದು 26ಕ್ಕೂ ಸಹ ಒಂದು 8 ಒಂದು ಮ್ಯಾಚ್ ಆಗುತ್ತೆ. ಅಂದರೆ 26 ಅನ್ನೋ ನಂಬರಲ್ಲೂ ಸಹ 8ಅನ್ನೇ ಹೋಲುವಂತಹ ನಂಬರ್ ಸಹ ಇದು. ಸೊ ಈ ಒಂದು 26ಕ್ಕೇ ಈ ಒಂದು ಮೂವಿ ರಿಲೀಸ್ ಆಗ್ತಿರುವಂಥದ್ದು. ಈ ಒಂದು ಮೂವಿ ರಿಲೀಸ್ ಆಗಿ ಯಶ್ ನಂಬಿರುವಂತಹ 8 ಸಕ್ಸಸ್ ಆಗಿ ಅವರ ಒಂದು ಕೈ ಹಿಡಿಯುತ್ತಾ ಈ ಮೂವಿ ಯಶ್ ಅವರಿಗೆ ಮತ್ತೊಂದು ರೀತಿಯಾದಂತಹ ಬಿಗ್ ಧಮಾಕನ ಕೊಡುತ್ತಾ ಯಶ್ ಅವರಿಗೆ ಮತ್ತೊಂದು ರೀತಿಯಾದಂತಹ ಹೆಸರನ್ನು ಈ ಟಾಕ್ಸಿಕ್ ಮೂವಿಯಿಂದ ಪಡ್ಕೋತಾರ ಅನ್ನೋದು ಸಹ ಇನ್ನು ನಾವು ಕಾದು ನೋಡಬೇಕಿದೆ. ಅದೇ ರೀತಿಯಾಗಿ ಗೀತು ಮೋಹನ್ ಅವ್ರಿಗೂ ಸಹ ಇದೇ ಡೇಟ್ ಬೇಕಂತೆ. ಅದೇ ಡೇಟು ಬೇಕಂತ ಹೇಳಿ ಮೂವಿನ ರಿಲೀಸಿಂಗ್ ಡೇಟ್ನ ಫಿಕ್ಸ್ ಮಾಡಿದ್ದಾರೆ. ಏನಪ್ಪ ವಿಶೇಷತೆ? ಗೀತು ಮೋಹನ್ ಅವರ ಸಾಂಸ್ಕೃತಿಕ ಹಬ್ಬ ಆಗಿರುವಂತಹ ಓಣಂ ಸಹ 26ಕ್ಕೆ ಇರೋದು. ಸೊ ಈ ಓಣಂ ಹಬ್ಬದ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರಾ ಅಥವಾ ಟಾಕ್ಸಿಕ್ನ ರಾಯ್ ಮೇಲೆ ನಂಬಿಕೆ ಇಟ್ಟಿದ್ದಾರಾ ಅನ್ನೋದು ಸಹ ಕನ್ಫರ್ಮ್ ಆಗಬೇಕಾಗಿದೆ. ಸೊ ಈ ಒಂದು 26ನೇ ಓಣಂ ಹಬ್ಬ ಇರೋದ್ರಿಂದ ಅವರು ಒಂದು ತಮ್ಮ ದೈವವನ್ನು ನಂಬಿಬಿಟ್ಟು ಆ ಒಂದು 26ಕ್ಕೆ ಟಾಕ್ಸಿಕ್ ಮೂವಿನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಈ ಎಲ್ಲವನ್ನ ನೋಡ್ತಾ ಹೋದರೆ ಟಾಕ್ಸಿಕ್ ಮೇಲೆ ಇರುವಂತಹ ಎಲ್ಲರ ಒಂದು ಪರಿಶ್ರಮ ಆಗಿರ್ಬೋದು, ಅವರ ನಂಬಿಕೆ ಆಗಿರ್ಬೋದು ಎಷ್ಟಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಈ ಒಂದು 26ಕ್ಕೆ ಟಾಕ್ಸಿಕ್ ಮೂವಿ ರಿಲೀಸ್ ಆಗ್ತಿರುವಂಥದ್ದು. ಅದೇ ರೀತಿಯಾಗಿ ಖಂಡಿತ ರಾಕಿಂಗ್ ಸ್ಟಾರ್ ಯಶ್ ಅವರು ತಮ್ಮ ಮೂವಿಯನ್ನು ಥಿಯೇಟರಿಗೆ ಹೋಗಿ ವಿಸಿಟ್ ಮಾಡೇ ಮಾಡ್ತಾರೆ. ಸೊ ಅವತ್ತು ಯಾವ ರೀತಿಯಾದಂತಹ ಎಂಟ್ರಿನ ಕೊಡ್ತಾರೆ, ಹಾಗೆ ಮತ್ತೊಂದು ರೀತಿಯಾದಂತಹ ಒಂದು ಧಮಾಕನ ಹಿಡ್ಕೊಂಡು ಬರ್ತಾರೆ. ಹಾಗೆ ಅವರ ಮತ್ತೊಂದು ನೆಕ್ಸ್ಟ್ ಪ್ರಾಜೆಕ್ಟ್ ಬಗ್ಗೆ ತಿಳಿಸ್ತಾರ ಆದಷ್ಟು ಬೇಗ ಅನ್ನೋದು ಈಗ ಸದ್ಯಕ್ಕೆ ಕುತೂಹಲವಾಗಿರುವಂತಹ ಮಾಹಿತಿ ಆಗಿದೆ. ಹಾಗೆ ಈ ಟಾಕ್ಸಿಕ್ನ ರಿಲೀಸ್ನ ನಂತರ ರಾಕಿಂಗ್ ಸ್ಟಾರ್ ಯಶ್ ಮತ್ತೆ ಕರ್ನಾಟಕಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋದು ಸಹ ನಾವಿನ್ನು ಕಾದು ನೋಡಬೇಕಿದೆ.